ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ. ಸೊ ನಾನು ನನ್ನ ಮಕ್ಕಳು ನಮ್ಮ ಮನೆಗೆ ಬಂದಿದ್ದೀವಿ. ಯಾವತ್ತು ಬಂದ್ವಿ ಅಂದ್ರೆ ಗುರುವಾರ ಮಧ್ಯಾಹ್ನ ನನ್ನ ಮಗಳು ಸ್ಕೂಲ್ ಮುಗಿಸ್ಕೊಂಡು ಹಂಗೆ ಕ್ಯಾಬ್ ಬುಕ್ ಮಾಡ್ಕೊಂಡು ಡೈರೆಕ್ಟ್ ಯಲಹಂಕ ಬಂದ್ವಿ. ನಿನ್ನೆ ಶುಕ್ರವಾರ ಸ್ವಲ್ಪ ಬ್ಯುಸಿ ಇದೆ, ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಶನಿವಾರ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನಕ್ಕೆ ನಾನು ಈ ನಡುವೆ ಸ್ವಲ್ಪ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಏನು ನಡೀತಿದೆ ಲೈಫಲ್ಲಿ, ಹೆಂಗಿದೆ ಏನು ಎತ್ತ ಅದೆಲ್ಲ ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಗೊತ್ತಾಗುತ್ತೆ ಅಪ್ಡೇಟ್ಸ್ಗಳು. ಸೊ ಇವಾಗ ಟೈಮ್ ಬಂದು ಒಂದು ಸಂಜೆ 4:15 ಆಗಿದೆ. ಇವಾಗ ನಾನು ನನ್ನ ಮಕ್ಕಳು ಆಚೆ ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ದೀವಿ. ಸಡನ್ ಪ್ಲ್ಯಾನ್ ಇದು. ಸೊ ಹೋಗ್ತಾ ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದೀವಿ ಏನು ಎತ್ತ ಅಂತ. ಓಕೆನಾ? ಚಿನ್ನಿ ನಡಿ, ನೀನು ರೆಡಿ ಆಗಿವಾಗ ಫಸ್ಟು ನೋಡಿಲಿ ರಾಗಿ ಎಲ್ಲ ನಡಿ. ಸರಿ ನಡಿ, ತಲೆ ಬಾಚ್ಕೋ. ಬಂದ ನನ್ನ ಮಗನಿಗೆ ಹಾಲು ಕಾಯಿಸೋಣ ಅಂತ. ನೀನು ಹಾಲು ಕುಡಿತೇನಮ್ಮ? ದಿಯಾ ಅವರೇ ಬನ್ನಿ. ನಾನು ನನ್ನ ಮಗಳನ್ನ ಯಾವತ್ತೂ ದಿಯಾ ಅಂತ ಕರೆಯಲ್ಲ, ಚಿನ್ನಿ ಅಂತಲೇ ಕರೆಯೋದು. ಹಾಲಮ್ಮ ಹೆಂಗೈತೆ ಅಂದರೆ ಸುಮ್ಮನಿರು ನೀನು ದಯವಿಟ್ಟು. ಆ್ಯಕ್ಚುಲಿ ನಾವು ಬಂದು ಆಲ್ಮೋಸ್ಟ್ ಒಂದು ತಿಂಗಳೇನೋ ಆಗಿತ್ತು. ಸೊ ಹಾಗಾಗಿ ಕಂಟಿನ್ಯೂಸ್ ರಜಾ ಬಂತು ಅಂತ ಹೇಳಿ ಬಂದಿರೋದು. ಆಮೇಲೆ ಶುಕ್ರವಾರ ಬೇರೆ ಮೊಹರಂ ಏನೋ ಇತ್ತು. ನೆಕ್ಸ್ಟು ಶನಿವಾರ ಬಂದು ರಜಾ ಇರಲಿಲ್ಲ. ಆ್ಯಕ್ಚುಲಿ ನಾನೇ ರಜಾ ಹಾಕ್ಸಿದ್ದೀನಿ ಒಂದು 4 ದಿವಸ. ಮಕ್ಕಳು ಸ್ವಲ್ಪ ಅವ್ರಿಗೂ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ವಾ ಅಮ್ಮ? ನನ್ನ ಮಗಳು ಕೂಡ ದಿಯಾ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೇಳ್ತಾನೆ ಇದ್ಲು. ಏನಮ್ಮ? ರಜಾ ಹಾಕ್ಸಿ ಆಟೋದಲ್ಲಿ ಸೀರೆ ಇಟ್ಕೊಂಡು ಪ್ಯಾಕ್ ಮಾಡಿ ದಿಯಾ ಮನೆಗೆ ತಿಳ್ಕೊಂಡು ಬ್ಲ್ಯಾಕ್ ಮನೆಗೆ ಸಿಕ್ಬಿಟ್ಟು ಊಟ ಮಾಡಿ ಫಸ್ಟು ರೆಡಿ ಆಗು ನಡಿ ನೀನು. ಯಾಕಂದ್ರೆ ನಾನು ರೆಡಿ ಆಯ್ತಲ್ಲ ಇವತ್ತು ಅವಕ್ಕ ಹೆಸರು ಅಂದ್ರೆ ನನ್ನ ಫ್ರೆಂಡ್ ಅವರು, ನಿನ್ನ ಫ್ರೆಂಡ್ ಅಲ್ಲ. ನನ್ನ ಫ್ರೆಂಡ್. ಸರಿ ಆಯ್ತು, ಫಸ್ಟ್ ರೆಡಿ ಆಗು ನೀನು. ಯಾರ ಫ್ರೆಂಡ್? ನನ್ನ ಫ್ರೆಂಡು ನೀನು. ಮತ್ತೆ ಅವಕ್ಕ ಫ್ರೆಂಡ್ ಏನಾಗ್ಲಿಲ್ಲ. ಆಯ್ತು ಇವಾಗ ನಡಿಯಮ್ಮ. ನೋಡು ತಲೆ ಎಲ್ಲ ಬಾಚ್ಕೋಬೇಕು ನೋಡಿ ಇಲ್ಲೆಲ್ಲ. ಆಯಿತು. ಮೊಸಪ್ಪು ಸಾಂಬಾರು ಮಾಡಿ ಇಟ್ಟವ್ರೆ ಒಂದು ತಪ್ಪಲೆ. ಇವಾಗ ನಾವು ಬೇರೆ ಇರಲ್ಲ. ಸುಚಿನಿ ಲೈಟ್ ಬರ್ತಾ ಇದರಲ್ಲಿ ಎಲ್ಲೇ? ಲೇಸರ್ ಲೈಟಾ? ಇರು ಬಾ, ನಮಗೆ ಆಟ ಆಡ್ತಾ ಇದ್ರೆ ಟೈಮ್ ಆಯ್ತದೆ. ಅಲ್ಲಿ ಬಿಸಿ ಐತೆ ಇದು. ಓಹೋ ಹಂಗ, ನಂಗೆ ಗೊತ್ತೇ ಇರಲಿಲ್ಲ. ಸರಿ ಬಾ. ಇವಾಗ ಟೈಮ್ ಬಂದು ಒಂದು 5:45 ಆಗಿದೆ. ಆ್ಯಕ್ಚುಲಿ ಎಲ್ಲೋ ಹೋಗಬೇಕು ಅಂತ ಹೇಳಿದ್ದೆ ಅಲ್ವಾ, ಅದು ಸಡನ್ ಪ್ಲ್ಯಾನು, ಸಡನ್ ಆಗೇ ಕ್ಯಾನ್ಸಲ್ ಆಯಿತು. ಸೊ ಎಲ್ಲಿಗಪ್ಪ ಅಂತಂದರೆ, ನಾನು ನಮ್ಮ ಫ್ರೆಂಡ್ ಆ್ಯಕ್ಚುಲಿ ದೊಡ್ಡಬಳ್ಳಾಪುರಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸ್ವಲ್ಪ ಕೆಲಸದ ಮೇಲೇ, ಬಿಸ್ನೆಸ್ ಕೆಲಸದ ಮೇಲೇ ದೊಡ್ಡಬಳ್ಳಾಪುರಕ್ಕೆ ಹೋಗೋಣ ಅಂತ. ಸೊ ನಾಳೆ ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸ್ ಹಾಕಿಸ್ಬೇಕು, ಅದೊಂದು ಮೈಂಡಲ್ಲಿತ್ತು. ಇನ್ನು ಮಕ್ಳನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಹೋದ್ರೆ ಒಬ್ರನ್ನ ಕರ್ಕೊಂಡು ಹೋದ್ರೆ ಒಬ್ರು ಬೇಜಾರು ಮಾಡ್ಕೊತಾರೆ. ಇದೆಲ್ಲ ಮೈಂಡಿಗೆ ಬಂತು ನನಗೆ. ಬಟ್ ಹಾಗೇನೆ ಸ್ವಲ್ಪ ಟೈಮ್ ಬೇರೆ ಆಯಿತು. ಬೇಡ, ನೆಕ್ಸ್ಟ್ ನಾಳೆ ಹೋಗೋಣ ಇಲ್ಲ ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಇವಾಗ ಏನಪ್ಪಾ ಅಂತಂದ್ರೆ ತುಂಬ ತಿಂಗಳುಗಳಾಗಿತ್ತು ಅಂತ ಹೇಳಿ. ತಿಂಗಳುಗಳು ಅಂತಂದ್ರೆ ಆಲ್ಮೋಸ್ಟ್ 1 ತಿಂಗಳು ಮೇಲೆ ಒಂದು 5 ದಿವಸ ಏನೋ ಆಗಿತ್ತು ಅಷ್ಟೇ ನಮ್ಮ ಮನೆಗೆ ನಾನು ಬಂದು. ನಾನು ನೆಕ್ಸ್ಟ್ ಲಾಸ್ಟ್ ವೀಕೇ ಬರಬೇಕಿತ್ತು. ಆ್ಯಕ್ಚುಲಿ ನಮ್ಮ ಅತ್ತೆಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ. ಸೊ ಬರೋಣ ಅಂತ ಅಂದ್ಕೊಂಡೆ.
ಮುಂಚೆ ಸ್ಕೂಲಲ್ಲಿ ನನ್ನ ಮಗಳಿಗೆ ಶನಿವಾರ ರಜೆ ಇರ್ತಿತ್ತು. ಸೊ ವಾರನೂ ಬರ್ತಿದ್ದೆ. ಇವಾಗ ರಜಾ ಇಲ್ಲ. ಒಂದ್ ದಿವಸ ರಜಾ ಹಾಕಿದ್ರು ಒಂದ್ ಅಕ್ಷರ ಮಿಸ್ ಆಗುತ್ತೆ. ಏನೋ 1 2 3 ಅಥವಾ ABCD ಏನೋ ಒಂದ್ ಮಿಸ್ ಆಗುತ್ತೆ. ತುಂಬಾ ಚೆನ್ನಾಗಿ ಓದ್ತಾ ಇದ್ದಾಳೆ ನನ್ನ ಮಗಳು. ನಾವೆಲ್ಲ ಕೈ ಹಿಡ್ಕೊಂಡು ಬರೆಸ್ತಾ ಇದ್ವಿ, ಇಲ್ಲ ನಮ್ಗೆ ಪೇರೆಂಟ್ಸ್ ಕೈ ಹಿಡ್ಕೊಂಡ್ ಬರ್ಸೋರು. ಬಟ್ ನನ್ನ ಮಗಳು ಹಂಗಲ್ಲ, ಅವಳೇ ಬರೀತಾಳೆ. ಸೊ ಹಿಂಗೆಲ್ಲ ಅವಳಿಗೆ ಓದೋದ್ರ ಮೇಲೆ ತುಂಬಾ ಇಂಟ್ರೆಸ್ಟ್ ಇರೋವಾಗ ನಾನು ರಜಾ ಹಾಕ್ಸ್ಬಾರ್ದು ಅಂತ ನನ್ಗೂನು ಅನ್ಸುತ್ತೆ. ಸೊ ಹಂಗಾಗಿ ಬರೋದಕ್ ಆಗಿಲ್ಲ ನಮ್ಗೆ. ಅದಕ್ಕೆ ಇವತ್ತು ಶನಿವಾರ ರಜಾ ಹಾಕ್ಸ್ಬಿಟ್ಟಿದೀನಿ. ಕರಾಟೆಗೂ ರಜಾ, ಸ್ಕೂಲಿಗೂ ರಜಾ ಹಾಕ್ಸ್ಬಿಟ್ಟು ನೆಕ್ಸ್ಟ್ ಡೇ ನಾಳೆ ಭಾನುವಾರ ಎಲ್ಲ ಸ್ವಲ್ಪ ಇದ್ದು ಒಂದ್ ಸಂಜೆ ಮೇಲೆ ಹಂಗ ಹೋಗೋಣ ಅಂತ ಅನ್ಕೊಂಡಿದೀನಿ. ಸೊ ನೋಡಿ, ಇಷ್ಟ ಆಗಿದೆ ಕತೆ. ಆಕ್ಚುಲಿ ಹೋಗ್ಬೇಕಿತ್ತು, ಇಂಪಾರ್ಟೆಂಟ್ ಕೆಲ್ಸನೇ. ಮಗಳು ಆಚೆ ಆಟ ಆಡ್ತಿದ್ದಾಳೆ. ಇವಾಗ ಜಸ್ಟ್ ಎದ್ದ ನನ್ನ ಮಗ. ಒಬ್ಬನ್ ರೆಡಿ ಮಾಡ್ಬೇಕಿತ್ತು, ಮಗಳನ್ನ ರೆಡಿ ಮಾಡ್ಬಿಟ್ಟಿದ್ದೆ. ಸೊ ಓಕೆ, ಆಗೋದೆಲ್ಲ ಒಳ್ಳೇದಿಕ್ಕೆ. ನಾಳೆ ಪೋಲಿಯೋ ಡ್ರಾಪ್ಸ್ ಇದೆ. ಯಾರೆಲ್ಲ ಪೋಲಿಯೋ ಡ್ರಾಪ್ಸ್ ಹಾಕ್ಸಿಲ್ಲ, 28th ಇರುತ್ತೆ ಆಕ್ಚುಲಿ. ಸಪೋಸ್ ಯಾರು ಹಾಕ್ಸಿಲ್ಲ ಅಂತಂದ್ರೆ ನಿಮ್ಮ ನಿಯರೆಸ್ಟ್ ಅಂಗನವಾಡಿ ಮತ್ತೆ ಮನೆಗೂ ಬಂದು ಹಾಕ್ತಾರೆ. ಯಾರೂ ಕೂಡ ಮಿಸ್ ಮಾಡ್ಬೇಡಿ ಮಕ್ಳಿಗೆ, ಓಕೆನಾ? ಬನ್ನಿ ಇವಾಗ ಏನ್ ಮಾಡ್ತವ್ರು ನೋಡೋಣ ನನ್ನ ಮಕ್ಕಳು. ನೋಡಿ, ನನ್ನ ಮಗ ಇವಾಗ ಪೇಂಟಿಂಗ್ ಮಾಡಿದ್ದಾನೆ, ತೋರಿಸ್ತೀನಿ ನಿಮಗೆಲ್ಲ. ಎಲ್ಲಪ್ಪ ನೀನು ಪೇಂಟಿಂಗು? ರಂಗೋಲಿ ಗಾರ್ಡನ್ಸ್ ಹೋದಾಗ ಪಾಟ್ ತೊಗೊಂಬಂದಿದ್ವಲ್ಲ, ಅದೆಲ್ಲ ಇಟ್ಬಿಟ್ಟಿದ್ವಿ. ಸೊ ಇಬ್ರು ಪೇಂಟ್ ಮಾಡೋರೆ. ಎಲ್ಲ ಅಲ್ಲ, ತೋರ್ಸೋಣ. ಇವಾಗ ಎದ್ದವನಲ್ಲ, ವಾವ್, ಈ ಥರ ಮಾಡಿಟ್ಟವ್ರೆ ಅಕ್ಕ ತಮ್ಮ ಇಬ್ಬರು ಸೇರಿಕೊಂಡು. ಕುಚ್ಚೋಳೆ, ಇಲ್ಲಿ ಕುಚ್ಚೋಳೆ, ತೋರ್ಸೋಣ. ಚೆನ್ನಾಗಿ ಮಾಡಿದ್ದೀರಾ ಎಲ್ಲ, ಕಲರ್ಫುಲ್ಲು. ಜಾಣ. ಕೈ ಕಾಲು ಎಲ್ಲ ಬಳಕೊಂಡು. ಸರಿ, ಲಾಲ ಕೊಡ್ಬಿಡಿ. ಹಾಯ್ ಹಾಯ್ ಮಾಡು. ರಾತ್ರಿ ಊಟ ಎಲ್ಲ ಮುಗಿಸಿದ್ವಿ. ನನ್ನ ಮಗಳು ಮಜ್ಜಿಗೆ ಮಾಡ್ತಾಳೆ ನೋಡಿ. ಹಾಗೆ ವಾಯ್ಸ್ ಏನಕ್ಕೆ ಹಾಕಿಲ್ಲ ಅಂದರೆ ಟಿವಿಲಿ ಹಾಡು ಹಾಕ್ಬಿಟ್ಟಿದ್ರು, ಅದಕ್ಕೋಸ್ಕರ ಮ್ಯೂಟ್ ಮಾಡಿದೆ. ತುಂಬಾ ಸಲಿ ಇಲ್ಲಿಗೆ ಬಂದಾಗ ಮಜ್ಜಿಗೆ ಮಾಡಿಕೊಡ್ತಾಳೆ. ಎಷ್ಟು ಚೆನ್ನಾಗಿ ಕಲ್ತ್ಕೊಬಿಟ್ಟವಳೆ ಅಂದರೆ, ನೆಕ್ಸ್ಟು ಮ್ಯಾಗಿ ಮಾಡೋದು ಹೇಳ್ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಬಟ್ ಸ್ಟವ್ ಅಲ್ವಾ, ಅದಕ್ಕೆ ಬಿಡೋಕ್ಕೆ ಭಯ ನನಗೆ. ಹೆಣ್ಮಕ್ಳು ಮನೇಲಿದ್ರೆ ನೋಡಿ ಎಷ್ಟು ಅಮ್ಮಂದಿರಿಗೆ ಸಹಾಯ ಮಾಡ್ತಾರೆ, ಕೆಲಸ ಮಾಡಿಕೊಡ್ತಾರೆ. ನನ್ನ ಮಗಳು ಎಷ್ಟು ಬೇಗ ಬೆಳೀತಾ ಇದ್ದಾಳೆ ಅಂತ ನನಗೆ ನೋಡಿದ್ರೆ ಖುಷಿ ಆಗತ್ತೆ. ನೋಡಿ ಹೆಂಗೆ ಆಗ್ತಾ ಇದ್ದಾಳೆ, ಹೆಂಗೆ ಮಿಕ್ಸ್ ಮಾಡ್ತಾ ಇದ್ದಾಳೆ ಅಂತ. ಒಂದ್ಸಲಿ ನೋಡ್ಕೊಬಿಟ್ರೆ ಸಾಕು ಅವಳು. ನೆಕ್ಸ್ಟ್ ಟೈಮಿಂದ ಅವಳೇ ಮಾಡಿ, ಇದಾಗಲೇ ಒಂದು 5-6 ಸಲ ಮಾಡೋಳೆ ಮಜ್ಜಿಗೆನ. ಎಷ್ಟು ಚೆನ್ನಾಗಿ ಮಾಡ್ತಾಳೆ ನೋಡ್ರಿ. ಹಂಗೇನೆ ನನಗೆ ಖುಷಿ ಆಗ್ತಾ ಇತ್ತು. ನೈಟ್ ಹೊತ್ತು ಇಲ್ಲಿಗೆ ಬಂದಾಗ ಮಜ್ಜಿಗೆ ಮಾಡ್ಕೊಡ್ತೀನಿ ಅಂತೀನಿ, ಇಲ್ಲಾಂದ್ರೆ ಅವಳೇ ಮಮ್ಮ ಮಜ್ಜಿಗೆ ಮಾಡ್ಕೊಡ್ಲಾ ಅಂತಾಳೆ. ಸರಿ ನಮ್ಮ ನಿನ್ನಾಸೆ ಯಾಕೆ ಅಂದ್ಬಿಟ್ಟು ನೋಡಿ ಮಿಕ್ಸ್ ಮಾಡಿ ಉಪ್ಪು ಹಾಕಿ ನೀರು ಹಾಕಿ ಅಂತ ಏನೇನೋ ಎಕ್ಸ್ಪ್ಲೈನ್ ಮಾಡ್ತಾ ಇದ್ಲು. ಸೊ ಅದು ನನಗೆ ಕಾಪಿರೈಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಮ್ಯೂಟ್ ಮಾಡಿಬಿಟ್ಟೆ. ನನ್ನ ಮಗಳಿಗಂತೂ ಮಜ್ಜಿಗೆ ಮೊಸರು ಫೇವ್ರೆಟು. ಬಿಕಾಸ್ ಅವಳು ಹೊಟ್ಟೆಲಿದ್ದಾಗ ಬೇಜಾನು ತಿನ್ಬಿಟ್ಟಿದ್ದೀನಿ ಮಜ್ಜಿಗೆ ನಾನು, ಮೊಸರನ್ನ ಅಂತ. ನನಗೂ ಫೇವ್ರೆಟು. ನನಗೇನೇನು ಫೇವ್ರೆಟೋ ಅದು ಅವಳಿಗೂ ಫೇವ್ರೆಟು. ಫೈನಲಿ ಮಾಡಿಕೊಟ್ಲು ನೋಡಿ ನನ್ನ ಮಗಳು 1 ಗ್ಲಾಸ್. ಆ್ಯಕ್ಚುಲಿ ನನಗೆ ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನೈಟು ಮಧ್ಯಾಹ್ನ ನನ್ನ ಮಕ್ಕಳು ಮಲಗಿರಲಿಲ್ಲ. ಸೊ ಬೇಗ ಮಲ್ಕೊಂಡ್ಬಿಟ್ವಿ. ಹಾಗೆ ನಾನು ಒಂದು ಹೊಸ ಟ್ರೆಂಡಿಂಗ್ ಸೀರೆ ಅಪ್ಡೇಟ್ ಮಾಡಿದ್ದೆ, ಜಾಲ್ ಪ್ಯಾಟ್ರನ್ ಸ್ಯಾರಿ ಜಾರ್ಜೆಟ್ಟು. ಅದಕ್ಕಂತೂ ಹೆವಿ ಡಿಮ್ಯಾಂಡ್ ಆಗೋಯ್ತು ಗೈಸ್, ಎಲ್ಲ ಸ್ಟಾಕ್ ಔಟು. ಸೊ ಅದನ್ನು ಸಾರ್ಟ್ ಔಟ್ ಮಾಡೋದ್ರಲ್ಲಿ ತಲೆ ಬಿಸಿ ಆಗೋಯ್ತು, ವಿಡಿಯೋ ಸ್ಟಾಪ್ ಮಾಡಿಬಿಟ್ಟೆ. ಸೊ ಇವಾಗ ಏನಕ್ಕಪ್ಪ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತಂದರೆ, ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಎಲ್ಲ ಅಪ್ಪ ಅಮ್ಮಂದಿರಿಗೂ ಇದು, ಓಕೆನಾ? ನಾನು ಡೈಲಿ ಪೋಸ್ಟ್ ಆಫೀಸ್ಗೆ ಹೋಗ್ತೀನಿ. ಪೋಸ್ಟ್ ಆಫೀಸ್ಗೆ ನಾನೊಂದು 8 ತಿಂಗಳಿಂದ ಕಂಟಿನ್ಯೂಸ್ ಹೋಗ್ತಾ ಇದ್ದೀನಲ್ಲ. ಸೊ ನನಗೇನು ಅರ್ಥ ಆಯಿತು ಅಂತಂದರೆ, ಮನುಷ್ಯನಿಗೆ ಅಥವಾ ಅವ್ರ ಫ್ಯಾಮಿಲಿಗೆ
ಒಂದು ರೂಪಾಯಿನೂ ಎಷ್ಟು ಇಂಪಾರ್ಟೆಂಟು. ಆ್ಯಂಡ್ ಸೇವಿಂಗ್ಸ್ ಅನ್ನೋದು ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗ್ಸ್ಗೂ ತುಂಬಾನೇ ಇಂಪಾರ್ಟೆಂಟ್. ಸೊ ಯಾರು ಕೂಡ ದುಂದು ವೆಚ್ಚ ಮಾಡಕ್ ಹೋಗ್ಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ಈ ಮಾತು? ನಾನು ಎಲ್ಲ ಏಜ್ ಗ್ರೂಪ್ ಪೀಪಲ್ನ ಪೋಸ್ಟ್ ಆಫೀಸಲ್ಲಿ ನೋಡಿದೆ. ಎಂತೆಂಥವ್ರು ಅಂತಂದ್ರೆ ಪೆನ್ಷನ್ ತಗೊಳ್ಳೋರು, ವಿಡೋ ಪೆನ್ಷನ್ ತಗೊಳ್ಳೋರು, ಮತ್ತೆ RD, FD ಮತ್ತೆ ಸೇವಿಂಗ್ಸ್, ಈ ತರ ಇನ್ಶೂರೆನ್ಸ್ ಮಾಡಿಸೋರು, ಆಮೇಲೆ ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ ಅಂತೆ, PPF, SSY ತುಂಬಾ ಇದೆ. ಸೇವಿಂಗ್ಸ್ ಸ್ಕೀಮ್ ಆಗಿರ್ಬೋದು, ಇಲ್ಲ ಗೌರ್ಮೆಂಟು ನಮಗೆ ಪ್ರೊವೈಡ್ ಮಾಡ್ತಾ ಇರೋದಾಗಿರ್ಬೋದು, ಎಲ್ಲ ಬೆನಿಫಿಟ್ನು ಯೂಸ್ ಮಾಡ್ಕೊಳ್ಳಿ. ಏನ್ ನೋಡಿದೆ ಇವರಲ್ಲಿ ಅಂತಂದ್ರೆ, ಪ್ರತಿ ತಿಂಗಳು ಏನೋ ಇವಾಗ ಏನೋ ಪೆನ್ಷನ್ ಬರ್ತಾ ಇದೆ ಅಂತಂದ್ರೆ 800 ರೂಪಾಯಿನೇ ಆಗ್ಲಿ ಅವ್ರಿಗೆ ದೊಡ್ಡ ಅಮೌಂಟು. ಅದನ್ನ ಕ್ಯೂ ಅಲ್ಲಿ ನಿಂತು ಕಾದು ತಗೊಳ್ಳೋ ಒಂದು ಏನೋ ಅವ್ರಿಗೊಂದು ನೀಡಿರುತ್ತೆ. ಏನೋ ಒಂದು ಸಮಯ ಸಂದರ್ಭಕ್ಕೆ 800 ರೂಪಾಯಿ ಆಗುತ್ತೆ ಅನ್ನೋದೊಂದು ಕಣ್ಣಲ್ಲಿ ಕಣ್ಣೀರು ಸಹ ನೋಡಿದ್ದೀನಿ ನಾನು ಕೆಲವರಲ್ಲಿ. ಆ ಒಂದು ಖುಷಿ ನೋಡಿದ್ದೀನಿ, ದುಃಖ ನೋಡಿದ್ದೀನಿ. ಸೊ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ದುಂದು ವೆಚ್ಚ ಮಾಡಕ್ ಹೋಗ್ಬೇಡಿ, ಸೇವಿಂಗ್ಸ್ ಮಾಡಿ, ಆದಷ್ಟು ಸೇವಿಂಗ್ಸ್ ಮಾಡಿ. ನಮಗೂ ಒಳ್ಳೇದು, ನಮ್ಮ ಮಕ್ಕಳು ಫ್ಯೂಚರ್ಗೂ ಒಳ್ಳೇದು. ಇವಾಗ ನೋಡಿ, ತುಂಬಾ ಜನ ಬರ್ತಾರೆ, ಇವಾಗ್ಲೂ ಬರ್ತಾರೆ, ಮಗುಗೆ ಆಲ್ರೆಡಿ 8 ವರ್ಷ 10 ವರ್ಷ ಆಗೋಗ್ಬಿಟ್ಟಿರುತ್ತೆ, ಇಲ್ಲ 10 ವರ್ಷ ಮೇಲಾಗೋಗಿರುತ್ತೆ ಹೆಣ್ಮಕ್ಳಿಗೆ ಎಸ್ಪೆಷಲಿ. ಸುಕನ್ಯಾ ಸಮೃದ್ಧಿನೇ ಮಾಡ್ತಿರಲ್ಲ ಅವರು. ನನ್ಗೆ ಇನ್ನೂ ಆಶ್ಚರ್ಯ, ಯಾರೆಲ್ಲ ಸುಕನ್ಯಾ ಸಮೃದ್ಧಿ ಮಾಡಿಸಿಲ್ಲ ದಯವಿಟ್ಟು ಮಾಡಿಸಿ, 10 ವರ್ಷದ ಒಳಗಡೆ ಇರೋ ಹೆಣ್ಣು ಮಗುಗೆ. ಆಮೇಲೆ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸಿದ್ರೆ ಸುಕನ್ಯಾ ಸಮೃದ್ಧಿ ಮಾಡ್ಸಕ್ ಬರಲ್ಲ. ಅದನ್ನ ಒಂಚೂರು ಕ್ಲಾರಿಟಿ ತಗೊಂಡು ಮಾಡಿಸಿ, ತುಂಬಾನೇ ಬೆನಿಫಿಟ್ ಇದೆ. ಇನ್ನು ಗಂಡು ಮಕ್ಳಿಗೆ ಏನಪ್ಪಾ ಅಂತಂದ್ರೆ PPF ಮಾಡಿಸ್ಬೋದು ನೀವು, ಓಕೆನಾ. ಆಮೇಲೆ ನೀವೇನೇ ಸೇವಿಂಗ್ಸ್ ಮಾಡಿದ್ರು ನಿಮ್ಮಲ್ಲೇ ಇಟ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ನಾನಿಷ್ಟು ದುಡಿತಾ ಇದ್ದೀನಿ, ನಾನಿಷ್ಟು ಸೇವಿಂಗ್ಸ್ ಮಾಡಿದ್ದೀನಿ, ನಿಮ್ಮ ಫ್ಯೂಚರ್ಗೆ ಇಷ್ಟು ಮಾಡ್ತೀನಿ ಅಷ್ಟು ಮಾಡ್ತೀನಿ ಅಂತೆಲ್ಲ ಅವ್ರ ಹತ್ರ ಹೇಳ್ಕೊಳಕ್ ಹೋಗ್ಬೇಡಿ, ಆಯ್ತಾ. ಯಾಕೆ ಅಂತಂದ್ರೆ ಆ ಒಂದು ತಲೆಗೆ ಹತ್ಬಿಟ್ರೆ, ಇವಾಗ ನಾವೇ ಆಗ್ಲಿ ಕಷ್ಟ ಗೊತ್ತಿಲ್ಲ ನನಗೆ, ಆಯ್ತಾ. ಕಷ್ಟ ಗೊತ್ತಿಲ್ದಿರ ಬೆಳೆಸ್ಬಿಟ್ರು ನಮ್ಮಪ್ಪ. ಇವತ್ತು ಏನ್ ಕಷ್ಟ ಇಲ್ಲ ನನಗೆ. ಬಟ್ ಹೇಳ್ತಾ ಇರೋದು, ನಾವ್ ಏನೇ ಕೂಡಿಟ್ರು, ನಾವ್ ಏನೇ ಸೇವಿಂಗ್ಸ್ ಮಾಡಿದ್ರು ಅವ್ರಿಗೇನು ಮಕ್ಳಿಗೆ ಏನ್ ನೀಡಿದೆ ಆ ಟೈಮ್ ನಾವು ಕೊಡೋಣ. ಬಟ್ ರಿವೀಲ್ ಮಾಡಕ್ ಹೋಗ್ಬೇಡಿ, ಆಯ್ತಾ. ಅದು ಒಂದು ಟಿಪ್ಸ್ ಅಂತ ಹೇಳ್ತೀನಿ, ತಪ್ಪಾಗಿ ತಿಳ್ಕೊಬೇಡಿ. ಇವಾಗಿನ ಪ್ರಪಂಚ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ದುಡ್ಡು ಕೊಟ್ರೆ ನೋಡ್ಕೊಳ್ಳೋ ಕಾಲ. ಹೆತ್ತಪ್ಪ ಅಮ್ಮನೇ ನೋಡ್ಕೊಳಲ್ಲ ಕೆಲವರು, ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಕೆಲವರು. ಬಟ್ ಕೆಲವ್ರು ಹಂಗಿದಾರೆ, ಆಶ್ರಮಕ್ಕೆ ಸೇರಿಸ್ಬಿಡೋದು, ಅನಾಥಾಶ್ರಮಕ್ಕೆ ಕಳಿಸ್ಬಿಡೋದು, ನೆಂಟ್ರ ಮನೆಗಳಿಗೆ ಕಳಿಸ್ಬಿಡೋದು, ಇಲ್ಲ ನೋಡ್ಕೊಳಕ್ಕಾಗದೆ ಅವರೇ ಬೇರೆ ಹೋಗ್ಬಿಡೋದು. ಈ ತರ ಎಲ್ಲ ಸಮಾಜ ನಡೀತಿರೋವಾಗ ತುಂಬಾನೇ ಹುಷಾರಾಗಿರಿ, ಓಕೆನಾ. ನಾನು ಇದನ್ನ ಹೇಳಕ್ಕೆ ತುಂಬಾ ಚಿಕ್ಕವಳು ಅಂತ ಅಲ್ಲ, ತುಂಬಾ ದೊಡ್ಡವಳು ಅಂತಾನೂ ಅಲ್ಲ. ನನ್ನ ಕಣ್ಣಂಚಲಿ ನಾನು ನೋಡಿರೋದು ಇದೆಲ್ಲ ಗೈಸ್. ನಿಜ, ಪೋಸ್ಟ್ ಆಫೀಸಲ್ಲಿ ಎಂತೆಂಥವ್ರು ಬರ್ತಾರೆ ಅಂತಂದ್ರೆ, ನಮ್ಮ ಮನೆ ಹತ್ರನೇ ಒಬ್ರಿದ್ರು. ಏನಪ್ಪ, ನನ್ ಮಕ್ಳು ಮಲಗಿದ್ರಲ್ಲ, ನಾನ್ ಮಾತಾಡ್ತಿದ್ನಲ್ಲ, ಅದಕ್ಕೆ ಎದ್ಬಿಟ್ಟವ್ರೆ ಇಬ್ರು. ಸೊ ಏನಪ್ಪಾ ಅಂತಂದ್ರೆ, ಅವರು ಎಷ್ಟು ರಿಚ್ ಆಗಿದ್ರು ಅಂತಂದ್ರೆ, ತುಂಬಾ ರಿಚ್ ಇದ್ರು ಗೈಸ್ ಅವರು. ಇವತ್ತು ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲ ಹೋಯ್ತು. ಪೆನ್ಷನ್ ದುಡ್ಡು 800 ರೂಪಾಯಿಗೋಸ್ಕರ ಅವ್ರ ಕಣ್ಣಂಚಲ್ಲಿದ್ದಿದ್ದ ಏನಂತಾರೆ ಹಂಬಲ ಮತ್ತೆ ಕಣ್ಣೀರು, ಅವತ್ ಹಂಗ್ ನೋಡಿದ ವ್ಯಕ್ತಿ ಇವತ್ತು 800 ರೂಪಾಯಿಗೋಸ್ಕರ ಬಂದವ್ರೆ. ಕಾಲ ಹಿಂಗೆ ಇರಲ್ಲ. ಅವರು ಸೇವಿಂಗ್ಸ್ ಮಾಡಿಲ್ಲ, ಅವರು ಎಲ್ಲ ದುಂಡು ವೆಚ್ಚ ಮಾಡಿದ್ರು, ಎಲ್ಲ ವೇಸ್ಟ್ ಖರ್ಚು ಮಾಡಿದ್ರು. ಸೊ ಹಂಗಾಗಿ ಇದೊಂದು ಲೆಸನ್ನು. ಸೊ ನಾನು ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, 1 ರೂಪಾಯಿ ಅಲ್ಲ, 1 ಪೈಸಾ ನೀವು ಖರ್ಚು ಮಾಡ್ತೀರಾ ಅಂದ್ರೂ ಯೋಚನೆ ಮಾಡಿ, ತುಂಬಾ ಯೋಚನೆ ಮಾಡಿ. ಎಷ್ಟಾಗುತ್ತೋ ಅಷ್ಟು ಪೋಸ್ಟ್ ಆಫೀಸಲ್ಲಿ ಸೇವಿಂಗ್ಸ್ ಮಾಡಿ, ಬ್ಯಾಂಕಲ್ಲಿ ಸೇವಿಂಗ್ಸ್ ಮಾಡಿ, ಗೋಲ್ಡ್ ರೂಪದಲ್ಲಿ ತಗೊಳ್ಳಿ, ಅಸೆಟ್ ಮಾಡಿ, ಓಕೆನಾ.
ಸೊ ನೀವು ಮುಂದಿನ ಫ್ಯೂಚರ್ ನಿಮಗೆ ಚೆನ್ನಾಗಿರ್ಬೇಕು, ಬ್ರೈಟ್ ಆಗಿರ್ಬೇಕು, ಸೆಕ್ಯೂರ್ ಆಗಿರ್ಬೇಕು, ಸೇಫ್ ಆಗಿರ್ಬೇಕು ಅಂತಂದ್ರೆ ಆದಷ್ಟು ನೀವು ಖರ್ಚು ಕಮ್ಮಿ ಮಾಡಿ. ಅಂತಂದ್ರೆ ಊಟ ತಿಂಡಿ ಬಿಟ್ಬಿಟ್ಟು ಬಟ್ಟೆ ಬರೆ ತಗಂತ ಇದ್ದಂಗಲ್ಲ, ಮಾಡದೆ ದುಡಿಯದೆ ನಾವು ಊಟಕ್ಕೆ ಬಟ್ಟೆಗೆ ಅಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಆಚೆಗಡೆ ಸುತ್ತಾಡಕ್ಕಾಗಿರ್ಬೋದು ಎಲ್ಲ ಒಂದು ಪ್ಲಾನಿಂಗ್ ರೀತಿ ಮಾಡ್ಕೊಂಡು ಇದ್ರೆ, ಕೆಲವ್ರಿಗೆ ಪರಿಸ್ಥಿತಿಗಳು ಲೋನು EMI ಆಳು ಮೂಳು ಏನೇನೋ ಇರುತ್ತೆ. ಬಟ್ ಅಪಾರ್ಟ್ ಫ್ರಮ್ ದಟ್ ವಿ ಶುಡ್ ಸೇವ್ ಸಮಥಿಂಗ್ ಅನ್ನೋದು ನನ್ನ ಒಂದು ಎಕ್ಸ್ಪೀರಿಯನ್ಸ್. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ ನೆಕ್ಸ್ಟ್ ಡೇ ಮೀನ್ಸ್ ಸಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಆ್ಯಂಡ್ ತುಂಬ ಒಂದು ಏನಂತಾರೆ ಮೋಟಿವೇಶ್ನಲ್ ಆ್ಯಂಡ್ ನಾವು ಕೂಡ ಈ ಥರ ಮಾಡಬಹುದು. ಇವಾಗ ನಾವು ತುಂಬ ಖರ್ಚು ಮಾಡ್ತಾ ಇದ್ದೀವಿ, ಆದಷ್ಟು ಸ್ಟಾಪ್ ಮಾಡಿ ಸೇವಿಂಗ್ಸ್ ಮಾಡೋಣ ಅಂತ ನಿಮಗೂ ಕೂಡ ಅನ್ಸಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.